ನಮಸ್ಕಾರ ಸ್ನೇಹಿತರೆ, ನಾನು ಅಡ್ವೊಕೇಟ್ ಪ್ರಿಯಾಂಕಾ. ಇಂದಿನ ವಿಡಿಯೋದಲ್ಲಿ ಎಷ್ಟು ತರಹದ ಬೇಲ್ಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ರೆಗ್ಯುಲರ್ ಬೇಲ್ ಅಥವಾ ನಿಯಮಿತ ಜಾಮೀನು ಎಂದರೇನು ಎಂಬುದನ್ನು ತುಂಬ ಸರಳವಾಗಿ ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಿವರಣೆ. ನಿಯಮಿತ ಜಾಮೀನು ಎಂದರೆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ ನಂತರ ಅವರನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ನೀಡುವ ಆದೇಶ. BNS ಸೆಕ್ಷನ್ 480 ಅಡಿಯಲ್ಲಿ ಜಾಮೀನು ಸಿಗಬಹುದಾದ ಪ್ರಕರಣಗಳಲ್ಲಿ ಅಥವಾ ನ್ಯಾಯಾಲಯದ ವಿವೇಚನೆಯ ಮೇರೆಗೆ ಆರೋಪಿಯು ಜಾಮೀನು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಜಾಮೀನು ನೀಡುವಾಗ ನ್ಯಾಯಾಲಯ ಈ ಅಂಶಗಳನ್ನು ಪರಿಗಣಿಸುತ್ತದೆ: ಆರೋಪದ ಸ್ವರೂಪ ಮತ್ತು ಗಂಭೀರತೆ, ಆರೋಪಿ ಪರಾರಿಯಾಗುವ ಸಾಧ್ಯತೆ ಇದೆಯೇ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆಯೇ, ತನಿಖೆಗೆ ಸಹಕರಿಸುತ್ತಾನೆಯೇ. ನ್ಯಾಯಾಲಯಕ್ಕೆ ಈ ಅಂಶಗಳು ತೃಪ್ತಿಕರವಾಗಿದ್ದರೆ ಷರತ್ತುಗಳೊಂದಿಗೆ ಜಾಮೀನು ನೀಡಬಹುದು. ಉದಾಹರಣೆಗೆ, ವೈಯಕ್ತಿಕ ಬಾಂಡ್ ಅಥವಾ ಶ್ಯೂರಿಟಿ ನೀಡುವುದು, ನ್ಯಾಯಾಲಯಕ್ಕೆ ಅಗತ್ಯವಿದ್ದಾಗ ಹಾಜರಾಗುವುದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ತನಿಖೆಗೆ ಸಹಕರಿಸಬೇಕು. ಕೊನೆಯದಾಗಿ, ಜಾಮೀನು ಎಂದರೆ ಆರೋಪಿಯು ನಿರಪರಾಧಿ ಎಂದು ಘೋಷಿಸುವುದಲ್ಲ, ವಿಚಾರಣೆ ಮುಗಿಯುವವರೆಗೂ ಕಾನೂನುಬದ್ಧವಾಗಿ ಹೊರಗಿದ್ದು ತನ್ನ ಪ್ರಕರಣಗಳನ್ನು ಎದುರಿಸಲು ನೀಡುವ ಅವಕಾಶ. ಕಾನೂನು ತಿಳಿದುಕೊಳ್ಳಿ, ನಿಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಿ. ಇಂತಹ ಉಪಯುಕ್ತ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.